ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪಬ್ಲಿಕ್ ಟಿವಿಯಲ್ಲಿ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಒಂದು ಬರ್ತಾ ಇದೆ. ಏನು ಅಂತ ನಾವೀಗ ನೋಡ್ತಾ ಹೋಗೋಣ. ನಿಮಗೆಲ್ಲ ಗೊತ್ತೇ ಇರೋದು, ರಾಜ್ಯದಲ್ಲಿ ಅನಿರೀಕ್ಷಿತ ಬದಲಾವಣೆ ಒಂದು ನಡೀತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯ ರಾಜಕೀಯದಲ್ಲಿ ಅನಿರೀಕ್ಷಿತ ಬದಲಾವಣೆ. ಪಬ್ಲಿಕ್ ಟಿವಿಯಲ್ಲಿ ಮೆಗಾ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ತಾವೀಗ ನೋಡ್ತಾ ಇದ್ದೀರಾ. ಇಬ್ಬರು ನಾಯಕರು ಮಿಡ್ ನೈಟ್ ಸೀಕ್ರೆಟ್. ಹಾಗಾದ್ರೆ ಯಾರವರು? ಸಿಟ್ಟಿಂಗ್ ಸೀಕ್ರೆಟ್ ಆದರೂ ಏನು? ಯಾರು ಯಾರನ್ನ ಮಧ್ಯರಾತ್ರಿ ಭೇಟಿಯಾಗಿದ್ರು ಮತ್ತು ಯಾತಕ್ಕೋಸ್ಕರ ಭೇಟಿಯಾಗಿದ್ರು? ಪಬ್ಲಿಕ್ ಟಿವಿಯಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇಬ್ಬರು ನಾಯಕರ ಮಿಡ್ ನೈಟ್ ಮೀಟಿಂಗ್ ಸೀಕ್ರೆಟ್ ಅನ್ನ ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಇದ್ದೀವಿ. ಪಬ್ಲಿಕ್ ಟಿವಿಯಲ್ಲಿ ಪೊಲಿಟಿಕಲ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಮುಖಾಮುಖಿಯಾಗಿದ್ದಾರೆ. ಆಪ್ತರಲ್ಲದ ನಾಯಕದ್ವಯರ ಆಪ್ತ ಮಾತುಕತೆ ನಡೆದಿದೆ. ಖಾಸಗಿ ಹೋಟೆಲ್ನಲ್ಲಿ ತಡರಾತ್ರಿ 1-to-1 ಮೀಟಿಂಗ್ ಕೂಡ ನಡೆದಿದೆ. 1 ಗಂಟೆಗೂ ಹೆಚ್ಚು ಕಾಲ ಡಿಕೆಶಿ ಮತ್ತು ಸತೀಶ್ ಜಾರಕಿಹೊಳಿ ಗುಪ್ತ ಮೀಟಿಂಗ್ ಅನ್ನ ಮಾಡಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದೆ ಇಬ್ಬರು ನಾಯಕರ ರಹಸ್ಯ ಸಭೆ. ವಿರುದ್ಧ ದಿಕ್ಕಿನ ಇಬ್ಬರು ನಾಯಕರ ಆತ್ಮೀಯ ಮಾತುಕತೆ. ಡಿಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ. ಅದಕ್ಕೆ ಹೇಳೋದು, ರಾಜಕೀಯದಲ್ಲಿ ಯಾರು ಕೂಡ ಶಾಶ್ವತ ಶತ್ರುಗಳೂ ಅಲ್ಲ, ಶಾಶ್ವತ ಮಿತ್ರರೂ ಅಲ್ಲ. ಯಾವ ಸಂದರ್ಭದಲ್ಲಿ ಯಾರು ಯಾರನ್ನ ಬೇಕಾದರೂ ಮಿತ್ರರನ್ನಾಗಿ ಮಾಡ್ಕೋತಾರೆ, ಯಾರ ವಿರುದ್ಧ ಬೇಕಾದರೂ ನಿಂತ್ಕೋತಾರೆ. ಸಾಮಾನ್ಯವಾಗಿ ನಿಮಗೆ ಗೊತ್ತೇ ಇರತಕ್ಕಂಥದ್ದು, ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಂಥವ್ರು. ಸೊ ಹಾಗಾಗಿ ಇಬ್ಬರಿಗೂ ಏನು ಅಂಥ ಆತ್ಮೀಯತೆ ಇರಲಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಇಬ್ಬರು ದಿಗ್ಗಜ ನಾಯಕರು ಮಧ್ಯರಾತ್ರಿ, ಒಂದೇ ಪಕ್ಷದವ್ರು ಇರ್ಬೋದು, ಇಲ್ಲ ಅಂತಲ್ಲ, ಮಧ್ಯರಾತ್ರಿ ಭೇಟಿ ಆಗ್ತಾರೆ. 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸ್ತಾರೆ. ಏನಿವಾಗ ಗುಪ್ತ ಮೀಟಿಂಗ್ನ ರಹಸ್ಯ ಅಂತ? ಸಹಜವಾದ ಕುತೂಹಲ ಕೂಡ. ಯಾಕಂದರೆ ಈ ಬೆಳವಣಿಗೆಯ ಮಧ್ಯದಲ್ಲಿ ಅಷ್ಟೊಂದು ಉತ್ತಮವಾದ ಸಂಬಂಧವನ್ನು ಹೊಂದಿರದ ಇಬ್ಬರು ನಾಯಕರು, ಒಂದೇ ಪಕ್ಷದ ನಾಯಕರು ಇರ್ಬೋದು, ಆದರೆ ಒಂದು ರೀತಿಯ ಹಾವು ಮುಗಿಸಿ ಸಂಬಂಧ ರೀತಿ ಇತ್ತು. ಕೆಲವು ಹಂತಗಳಲ್ಲಿ ನೇರವಾಗಿ ಪರಸ್ಪರ ವಿರುದ್ಧವಾದಂಥ ರೀತಿಯಲ್ಲಿ, ವಿಶೇಷವಾಗಿ DCM DK ಶಿವಕುಮಾರ್ ಅವರ ಪ್ರಯತ್ನಗಳಿಗೆ ಅಡ್ಡಗಾಲ ಅನ್ನುವಂಥ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಾಕಷ್ಟು ಬಾರಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಜೊತೆಗೆ PCC ಅಧ್ಯಕ್ಷರ ಬದಲಾವಣೆ ಆಗಬೇಕು, ನಾನು ಸ್ಥಾನಕ್ಕೆ ಹೋಗಬೇಕು ಅನ್ನೋ ಪ್ರಯತ್ನದ ಭಾಗವಾಗಿಯೂ ಕೂಡ ಅವರು ಪ್ರಯತ್ನಿಸಿದರು. ಇವೆಲ್ಲ ನೋಡ್ತಾ ಇದ್ರೆ ಅವರಿಬ್ಬರ ಸಂಬಂಧ ಉತ್ತಮವಾಗಿರಲಿಲ್ಲ ಅನ್ನೋದು ಕೂಡ ಅಷ್ಟೇ ಖಚಿತವಾಗುವಂಥದ್ದು. ಇಂತಹ ವೈರುಧ್ಯವಾದಂಥ ವಿಚಾರ ಇಟ್ಕೊಂಡಂಥ ಇಬ್ಬರು ನಾಯಕರುಗಳು ತಡರಾತ್ರಿಯಲ್ಲಿ ಭೇಟಿಯಾಗಿದ್ದಾರೆ ಅನ್ನುವಂಥದ್ದು. ಅಂದರೆ DCM DK ಶಿವಕುಮಾರ್ ಅವ್ರನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರು ತಡರಾತ್ರಿಯಲ್ಲಿ ಬಂದು ಭೇಟಿಯಾಗಿ ಸುಮಾರು 1 ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಹಾಗಾಗಿ ಸಹಜ ಕುತೂಹಲ, ಈ ರಾಜಕೀಯ ಬೆಳವಣಿಗೆಗಳ ನಡುವೆ, ಕ್ಷಿಪ್ರ ಕ್ರಾಂತಿಗಳ ನಡುವೆ ಇಂಥದ್ದೊಂದು ಬೆಳವಣಿಗೆ ಆಗಿದ್ದು ಯಾಕೆ, ಏನು ವಿಚಾರವನ್ನು ಚರ್ಚೆ ಮಾಡಿರ್ಬೋದು ಇಬ್ಬರು ಅನ್ನುವಂಥದ್ದು. ಪರಸ್ಪರ ಒಬ್ಬರನ್ನೊಬ್ಬರು ಕಂಡ್ರೆ ಅಷ್ಟಕ್ಕಷ್ಟೇ ಅನ್ನುವಂಥ ಮನಸ್ಥಿತಿಯಲ್ಲಿದ್ದಂಥ ನಾಯಕರುಗಳು ಕ್ಲೋಸ್ ಡೋರ್ ಮೀಟಿಂಗ್ ಅನ್ನು ಮಾಡಿರೋದು ಈ ಸಂದರ್ಭದಲ್ಲಿ ಮಾಡಿರುವಂಥದ್ದು. ಮತ್ತು CM ಸಿದ್ದರಾಮಯ್ಯ ಆಪ್ತ ವಲಯದ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಭೇಟಿ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಏನು ವಿಚಾರವನ್ನು ಚರ್ಚೆ ಮಾಡಿರಬಹುದು, ಅಥವಾ ಅವರಿಬ್ಬರ ನಡುವೆ ಒಂದು ಬಾಂಡಿಂಗ್ ಬೆಳೆಯುವಂಥ ರೀತಿಯಲ್ಲಿ ಆಗಿದ್ದು ಹೇಗೆ ಅನ್ನುವಂಥ ಸಹಜ ಕುತೂಹಲನ ಇದು ಹುಟ್ಟಾಕಿದೆ. ಅರವಿಂದ್, ಈಗ ಇಬ್ಬರು ಕೂಡ ಈಗಾಗಲೇ ಭೇಟಿಯಾಗಿದ್ದು ನಿಜನೇ ಆದರೆ, ಪ್ರಸ್ತುತ ರಾಜಕೀಯ ಸನ್ನಿವೇಶಗಳನ್ನು ಗಮನದಲ್ಲಿಟ್ಕೊಂಡು ನೋಡೋದಾದ್ರೆ ಯಾವ ವಿಚಾರ ಚರ್ಚೆ ಆಗಿರ್ಬೋದು? ಪವರ್ ಶೇರಿಂಗ್ ವಿಚಾರಣೆ ಅಂತ ಅನ್ಸುತ್ತಾ? ಅದು ಬಿಟ್ಟು ಬೇರೆ ಯಾವ ವಿಚಾರ ಚರ್ಚೆಗಿದೆ ಅನ್ನೋದು ಕೂಡ ಪ್ರಮುಖನೇ. ಯಾಕಂದರೆ ಈಗ ಕ್ಲೈಮ್ ಮಾಡ್ತಾ ಇರೋದು DCM DK ಶಿವಕುಮಾರ್ ತಮ್ಮ 2.5 ವರ್ಷದ ಅವಧಿಯ ಗಡುವು ಮುಗಿದಿದೆ ಅನ್ನುವಂಥದ್ದನ್ನ. ಈ ಗಡುವು ಮುಗಿದ ನಂತರ ಅವ್ರಿಗೆ ಏನು ಆಗಬೇಕಿತ್ತು, ಅಧಿಕಾರ ಹಸ್ತಾಂತರದ ಆಗಬೇಕು ಅನ್ನುವಂಥದ್ದು ಅವ್ರು ಪಟ್ಟಿಡಿದ್ರು. ಅವರು ಪಟ್ಟಿಡಿದ ಹಿನ್ನೆಲೆಯಲ್ಲಿ ಶಾಸಕರುಗಳು ಕೂಡ ಡೆಲ್ಲಿ ಪೆರಡನ್ ಮಾಡ್ತಾ ಇರೋದು. ಇದೇ ಕಾರಣಕ್ಕಾಗಿ ACC ಅಧ್ಯಕ್ಷರು CM ಅವ್ರನ್ನ ಕರೆದು ಮಾತಾಡಿರುವಂಥದ್ದು, PCC ಪ್ರೆಸಿಡೆಂಟ್ ಮತ್ತು ಉಪಮುಖ್ಯಮಂತ್ರಿಗಳಾಗಿರೋ DK ಶಿವಕುಮಾರ್ ಜೊತೆ ಮಾತಾಡಿರುವಂಥದ್ದು, ಮತ್ತು 29ನೇ ತಾರೀಕು ದೆಹಲಿಯಲ್ಲಿ ಸಭೆಗೆ ಮುಹೂರ್ತ ನಿಗದಿಯಾಗಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಇವರಿಬ್ಬರ ಭೇಟಿ ಸಹಜ ಕುತೂಹಲ. ಮತ್ತು ಇಬ್ಬರು ಪರಸ್ಪರ ಅಂತ ಆಪ್ತರಲ್ಲ, ಪರಸ್ಪರ ವಿರುದ್ಧವಾಗಿ ಒಬ್ಬರೊಬ್ಬರು ರಾಜಕೀಯವಾಗೂ ಕೂಡ ಅಂತ ಒಂದು ಆತ್ಮೀಯತೆ ಹೊಂದಿಲ್ಲದ ನಾಯಕರಾಗಿದ್ದು ಕೂಡ ಇವರಿಬ್ಬರು ಭೇಟಿ ಮಾಡಿರುವಂಥದ್ದು. ಮತ್ತು ಮುಖ್ಯಮಂತ್ರಿಗಳೇ ಸಾಕಷ್ಟು ಆಪ್ತರಾಗಿದ್ದಂಥ ಸತೀಶ್ ಜಾರಕಿಹೊಳಿ ಅವರು ತಮಗಾಗದ ನಾಯಕನನ್ನ ಬಂದು ಭೇಟಿ ಮಾಡಿರುವಂಥದ್ದು. ಇವೆಲ್ಲವೂ ಕೂಡ ಸಹಜವಾದ ಕುತೂಹಲನ ಹುಟ್ಟಾಕಿರುವಂಥದ್ದು. ಅರವಿಂದ್, ಇದರ ಜೊತೆಗೆ ಇನ್ನೊಂದು ವಿಚಾರ ಸುಖೇಶ್, ಈಗ ಒಂದು ವೇಳೆ DK ಶಿವಕುಮಾರ್ ಅವರು CM ಆದರೆ KPCC ಅಧ್ಯಕ್ಷ ಸ್ಥಾನ ತೆರವಾಗುತ್ತೆ. ಅದರ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ.
ಹಾಗಾಗಿ ಪರಸ್ಪರ ಸೌಹಾರ್ದಯುತವಾಗಿ ನನಗೆ ನೀನು ಸಹಕಾರ ಕೊಡು, ನಿನಗೆ ನಾನು ಸಹಕಾರ ಕೊಡ್ತೀನಿ, ಈ ಥರದ ಮಾತುಕತೆಗಳು ಆಗಿರೋ ಸಾಧ್ಯತೆ ಇರಬಹುದಾ ಅಂತ. ವಿಚಾರ ಚರ್ಚೆಗೆ ಬಂದಿರ್ಬೋದು, ಆದರೆ ಸಹಕಾರ ಕೊಡಲಿಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯೂ ಆಗಿಲ್ಲ, ಜೊತೆಗೆ PCC ಪ್ರೆಸಿಡೆಂಟ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿಲ್ಲ. ಅಕಸ್ಮಾತ್ ಇವರು ಅವಕಾಶ ಸಿಕ್ಕಿ ಮುಖ್ಯಮಂತ್ರಿ ಆದರೂ PCC ಪ್ರೆಸಿಡೆಂಟ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಂತರದಲ್ಲಿ ಯಾರು ಅನ್ನೋದನ್ನ ಕೂಡ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗುತ್ತೆ. ಹಾಗಾಗಿ ಅವೆಲ್ಲವೂ ವಿಚಾರ ಟು ಅರ್ಲಿ ಆದರೂ ಕೂಡ ಒಂದು ರೀತಿಯ ಸಹಕಾರ ತತ್ವದಲ್ಲಿ ಮುಂದುವರಿಯೋಣ, ಒಬ್ರಿಗೊಬ್ರು ಇದೀವಿ ಅನ್ನುವಂಥ ಚರ್ಚೆ ನಡೆದಿರ್ಬೋದು, ಇಲ್ಲ ಅಂತ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಸುಕೇಶ್. ನೋಡಿ, ಒಂದು ಬೇರೆ ಬೇರೆ ಪಕ್ಷದ ಇಬ್ಬರು ನಾಯಕರು, ಈಗ ಡಿ ಕೆ ಶಿವಕುಮಾರ್ ಹೋಗ್ಬಿಟ್ಟು BJP ಲೀಡರ್ ಯಾರನ್ನಾರು ಭೇಟಿಯಾದರೆ, JDS ಲೀಡರ್ನ ಭೇಟಿಯಾದರೆ ಅದೇ ಬೇರೆ ಅರ್ಥ ಕೊಡುತ್ತೆ. ಬಟ್ ಈಗ ಮಂತ್ರಿಮಂಡಲದಲ್ಲಿ ಡಿ ಕೆ ಶಿವಕುಮಾರು ಕೂಡ ಮಂತ್ರಿ ಆಗಿದ್ದಾರೆ, ಸತೀಶ್ ಜಾರಕಿಹೊಳಿ ಕೂಡ ಮಂತ್ರಿ ಆಗಿದ್ದಾರೆ, ಒಂದೇ ಪಕ್ಷದ ನಾಯಕರು. ನಾನು ಭೇಟಿಯಾದರೆ ತಪ್ಪೇನ್ರಿ, ನಾವೆಲ್ಲ ಮಂತ್ರಿಗಳಲ್ವಾ ಅಂತ ನಾಳೆ ದಿನ ಹಾರಿಕೆ ಉತ್ತರವನ್ನು ಕೊಡ್ಬೋದು ಅವರು.